ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ರೈಟ್ಸ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ವಿವಿಧ ಹುದ್ದೆಗಳು ಖಾಲಿ ಇವೆ. ಮಲ್ಟಿಪಲ್ ಇಂಜಿನಿಯರ್ ಹಾಗೆ ಪ್ರೊಫೆಷ್ನಲ್ನ ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ನವೆಂಬರ್ 26ನೇ ತಾರೀಕು ಅಂದರೆ ನಿನ್ನೆಯಿಂದಲೇ ಶುರುವಾಗಲಿದ್ದು, ಇನ್ನು ಡಿಸೆಂಬರ್ 25ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಹಾಗೆ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡ್ತೀರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಒಂದು ರೈಟ್ಸ್ ಡಿಪಾರ್ಟ್ಮೆಂಟ್ನ ನಿಮಗೆ ರೈಟಿಂಗ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾಯಿದೆ. ನಿಮಗೆ ಟೆಸ್ಟ್ ಬಂದು ನೆಕ್ಸ್ಟ್ ಇಯರ್ ಜನವರಿ 11ನೇ ತಾರೀಕು ಕಂಡಕ್ಟ್ ಮಾಡಲಾಗ್ತಾಯಿದೆ. ಇನ್ನು ನಿಮಗೆ ವೇಕೆನ್ಸೀಸ್ ಬಂದು ನಾರ್ತ್, ಈಸ್ಟ್, ವೆಸ್ಟ್ ಹಾಗೆ ಸೌತ್ಗಳ ಇಷ್ಟು ದಿಕ್ಕುಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ನಿಮಗೆ ಸೌತ್ನಲ್ಲಿ ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಲಕ್ಷದ್ವೀಪಲ್ಲಿ ಇದ್ದರೆ, ಇನ್ನು ವೆಸ್ಟ್ನಲ್ಲಿ ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಗೋವಾ, ದಾದ್ರಾ ನಗರ್ ಹವೇಲಿ, ಡಮಾನ್ ಹಾಗೆ ದಿಯುನಲ್ಲಿ ಖಾಲಿ ಇರುತ್ತೆ. ಇನ್ನು ಈಸ್ಟ್ನಲ್ಲಿ ಅಸ್ಸಾಂ, ಅರುಣಾಚಲ ಪ್ರದೇಶ್, ಮಿಜೋರಾಂ, ಮಣಿಪುರ್, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ, ಬಿಹಾರ್, ಒಡಿಶಾ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ನಾರ್ತ್ನಲ್ಲಿ ದೆಹಲಿ, ಹರಿಯಾಣ, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ, ಲಡಾಖ್, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್, ಛತ್ತೀಸ್ಗಢಲ್ಲಿ ಇಷ್ಟು ಸ್ಟೇಟ್ಸಲ್ಲಿ ನಿಮಗೆ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಹಾಗೆ ರೈಟಿಂಗ್ ಟೆಸ್ಟ್ ಫಾರ್ ಆಲ್ ವೇಕೆನ್ಸೀಸ್ ಕಂಡಕ್ಟ್ ಸೇಮ್ ಡೇಟ್ ಮತ್ತು ಟೈಮಲ್ಲಿ ನಿಮಗೆ ಟೆಸ್ಟ್ ಅನ್ನೋದು ಕಂಡಕ್ಟ್ ಮಾಡ್ತಾರೆ. ಇನ್ನು ಈ ಒಂದು ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಬೇಕು ಮತ್ತು ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಎಷ್ಟು ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ನಿಮಗೆ ಸಿವಿಲ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಮಿನಿಮಮ್ ನಿಮಗೆ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಮುಗಿಸಿರ್ಬೇಕಾಗಿರುತ್ತೆ. ರೆಲಿವೆಂಟ್ ಫೀಲ್ಡ್ನಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿದ್ದು, ನಾರ್ತ್ನಲ್ಲಿ 27, ಈಸ್ಟ್ನಲ್ಲಿ 31, ವೆಸ್ಟ್ನಲ್ಲಿ 33, ಸೌತ್ನಲ್ಲಿ ಅಂದರೆ ನಮ್ಮ ಕರ್ನಾಟಕ ಈ ಸೈಡಲ್ಲಿ ನಿಮಗೆ 29 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ UR, EWS, OBC, SC, ST ಹಾಗೆ PWBD ಕೂಡ ಸಪ್ರೇಟಾಗಿ ರಿಸರ್ವೇಷನ್ ಅನ್ನೋದು ಇರುತ್ತೆ. ಇನ್ನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಈ ಹುದ್ದೆ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಪವರ್ ಸಪ್ಲೈಮೆಂಟ್, ಇಂಸ್ಟ್ರುಮೆಂಟೇಷನ್ ಹಾಗೆ ಕಂಟ್ರೋಲ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಸ್ಟ್ರುಮೆಂಟೇಷನ್ ಈ ಎಜುಕೇಷನ್ ಮುಗಿಸಿರ್ಬೇಕಾದ್ರೆ ಇದಕ್ಕೂ ಕೂಡ 2 ಇಯರ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಹಾಗೆ ನಿಮಗೆ ನಮ್ಮ ಸೌತ್ನಲ್ಲಿ 8 ವೇಕೆನ್ಸೀಸ್, ವೆಸ್ಟ್ 8, ಈಸ್ಟ್ನಲ್ಲಿ 4, ನಾರ್ತ್ನಲ್ಲಿ 35 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಸಿಗ್ನಲ್ ಹಾಗೆ ಟೆಲಿಕಮ್ಯುನಿಕೇಷನ್ನ ST ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೂ ಕೂಡ ಅಸಿಸ್ಟೆಂಟ್ ಮ್ಯಾನೇಜರ್ನ ಇದಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ಹಾಗೆ ಎಲೆಕ್ಟ್ರಾನಿಕ್ಸ್ ಈ ರೀತಿ ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ಬೇಕಾಗಿತ್ತು. ಇದಕ್ಕೂ ಕೂಡ ಸೇಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಇದರಲ್ಲಿ ಬಂದು ನಿಮಗೆ ಒಟ್ಟು 10 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಇದಕ್ಕೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಇದಕ್ಕೂ ಕೂಡ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. 60, 47, 28, 15 ಒಟ್ಟು ಇಷ್ಟು ಜಾಬ್ಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಮೆಟ್ರಾಲಜಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಇದಕ್ಕೂ ಕೂಡ ಮೆಟ್ರಾಲಜಿ ಇಂಜಿನಿಯರಿಂಗ್ ಮುಗಿಸಿರೋವಂಥವ್ರು ಅಪ್ಲೈ ಮಾಡಬೇಕಾಗಿದ್ದು 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಇನ್ನು ಕೆಮಿಕಲ್ ಡಿಪಾರ್ಟ್ಮೆಂಟ್ನ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಹಾಗೆ ಟೆಕ್ನಾಲಜಿ, ಪೆಟ್ರೋಕೆಮಿಕಲ್ನ ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿ ಇದಕ್ಕೂ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಇದಕ್ಕೂ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಫುಡ್ ಟೆಕ್ನಾಲಜಿಯಲ್ಲಿ ಇದಕ್ಕೆ ಬಂದು ಬ್ಯಾಚುಲರ್ ಡಿಗ್ರಿ ಇನ್ ಫುಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್, ಫುಡ್ ಪ್ಯಾಕಿಂಗ್ ಮುಗಿಸಿರೋವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಇದೆಲ್ಲದಕ್ಕೂ ಕೂಡ ನಿಮಗೆ ಸೇಮ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋದು ಇರುತ್ತೆ. ಮಿನಿಮಮ್ ಬಂದು ಇದು 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ನಿಮಗೆ ಜಾಬ್ಸ್ ಅನ್ನೋದು ಎಷ್ಟು ಖಾಲಿ ಇದ್ದಾವೆ ಅಂತ ನೋಡ್ಕೊಳ್ಳಿ. ಇನ್ನು ಅದನ್ನ ಬಿಟ್ಟು ನಿಮಗೆ PWBD ಕ್ಯಾಟಗರಿಗೆ ಸಿವಿಲ್, ಎಲೆಕ್ಟ್ರಾನಿಕ್ ಹಾಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ
16 ವೇಕೆನ್ಸೀಸ್ ಅನ್ನೋದು ಸಪ್ರೇಟಾಗಿ ರಿಸರ್ವೇಷನ್ ಅದೆಲ್ಲ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಮಿನಿಮಮ್ ಏಜ್ ಇರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಏಜ್ ಮಾತ್ರ 40 ಇಯರ್ಸ್ ಆಗಿರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಅನ್ರಿಸರ್ವ್ ಕ್ಯಾಟಗರಿಗೆ ಬಂದು ಮಿನಿಮಮ್ 60% ಒಂದಕ್ಕೆ ಪಾಸ್ ಆಗಿರಬೇಕಾಗುತ್ತೆ. ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಅಂದರೆ SC ST OBC NLC ಅಥವಾ PWBD ಕ್ಯಾಟಗರಿಗೆ ಮಿನಿಮಮ್ 50% ಒಂದಕ್ಕೆ ಪಾಸ್ ಆಗಿರೋ ಸಾಕಾಗಿರುತ್ತೆ. ಹಾಗೆ ಇದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆಗಳಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಟ್ರೈನಿಂಗ್ಗೋಸ್ಕರ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ತೋರಿಸೋದಕ್ಕೋಸ್ಕರ ಇಂಟರ್ನ್ಶಿಪ್, ಟೀಚಿಂಗ್, ಅಕಾಡೆಮಿಕ್, ಫಾಲೋಯಿಂಗ್ PhD ಮುಗಿಸಿರುತ್ತೀರೋ ಅದನ್ನು ಬಂದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಳೋದಕ್ಕೆ ಆಗೋದಿಲ್ಲ. ಯಾರು ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡಿರ್ತೀರೋ ಅಂಥವ್ರು ಮಾತ್ರ ಎಕ್ಸ್ಪೀರಿಯೆನ್ಸ್ನ ತೊಗೊತಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನಲ್ಲಿ ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇರ್ತೀರೋ ಅಂಥವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, ಬಟ್ ಮೆನ್ಷನ್ ಮಾಡಿರೋದಿಲ್ಲ. PWBD ಕ್ಯಾಟಗರಿಗೆ ಮಾತ್ರ ಅಪ್ ಟು 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ PWBD ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದು ಅಂತ ಇಲ್ಲಿ ಕ್ಲಿಯರಾಗಿ ಇದೆ ನೀಡಿದ್ದಾರೆ, ಪ್ಲೀಸ್ ನೋಡ್ಕೊಳ್ಳಿ. ಇನ್ನು ರೈಟಿಂಗ್ ಟೆಸ್ಟ್ ಬಂದು ನಿಮಗೆ 125 ಆಬ್ಜೆಕ್ಟಿವ್ ಟೈಪ್ಸ್ ಆಫ್ ಕ್ವಶನ್ ನೀಡ್ತಾಯಿದ್ದು 2.5 hour ನಿಮಗೆ ಟೈಮ್ ಅನ್ನೋದು ಇರುತ್ತೆ ಎಕ್ಸಾಮ್ನ ಫಿನಿಷ್ ಮಾಡೋದಕ್ಕೆ. ಇದರಲ್ಲಿ ನಿಮಗೆ ಎಕ್ಸಾಮಲ್ಲಿ ನಿಮಗೆ ಮಿನಿಮಮ್ 50% ಒಂದಾಗಿ UR ಆಗಿ EWS ಕ್ಯಾಟಗರಿಯವರು ಪಾಸ್ ಆಗಬೇಕಾಗುತ್ತೆ. ಇನ್ನು ರಿಸರ್ವ್ ಕ್ಯಾಟಗರಿಯಾದ SC ST OBC PWBD ಕ್ಯಾಟಗರಿಗೆ ಜಸ್ಟ್ ನೀವು 45% ಒಂದಕ್ಕೆ ಪಾಸ್ ಆಗಿದ್ರೆ ಸಾಕು, ಅಪ್ಲೈನ ಸಾಕಾಗಿರುತ್ತೆ. ಇನ್ನು ಇಂಟರ್ವ್ಯೂ ಬಂದು ನಿಮಗೆ 40% ಒಂದಕ್ಕೆ, ಅಂದರೆ ರೈಟಿಂಗ್ ಟೆಸ್ಟ್ ಬಂದು 60 ತೊಗೊಂಡ್ರೆ ಇಂಟರ್ವ್ಯೂ ಬಂದು 40 ತೊಗೊತಾರೆ. ಆ 40 ಬಂದು ನಿಮಗೆ ಟೆಕ್ನಾಲಜಿ ಪ್ರೊಫೆಷನ್ಸಿ ಬಗ್ಗೆ, ಹಾಗೆ ಪ್ರೊಫೆಷ್ನಾಲಿಟಿ ಕಮ್ಯುನಿಕೇಷನ್ನ ಬಗ್ಗೆ ನಿಮಗೆ 10% ಕ್ವಶನ್ಸ್ ಅನ್ನೋದು ಇರುತ್ತೆ. ಒಟ್ಟು ನಿಮಗೆ 100 ಮಾರ್ಕ್ಸ್ ಆಗಿ ಕಂಡಕ್ಟ್ ಮಾಡಲಾಗ್ತಿದ್ದು, ಇದರಲ್ಲಿ ನಿಮಗೆ ಮಿನಿಮಮ್ 60% ಬಂದು ಅನ್ರಿಸರ್ವ್ ಕ್ಯಾಟಗರಿಗೆ, ರಿಸರ್ವ್ ಕ್ಯಾಟಗರಿಗೆ 50% ಒಂದಕ್ಕೆ ನೀವು ಮಾರ್ಕ್ಸ್ನ ತೊಗೋಬೇಕಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ಹಿಂದಿ ಹಾಗೆ ಇಂಗ್ಲೀಷಲ್ಲಿ ನಿಮಗೆ ಇರುತ್ತೆ. ರೈಟಿಂಗ್ ಟೆಸ್ಟ್ನ ಬಂದು ನಿಮಗೆ ಇನ್ನು ನಿಮಗೆ ಆಯ್ಕೆ ಆದಂಥವ್ರಿಗೆ ನಿಮಗೆ ಸ್ಯಾಲ್ರಿ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆದಂಥವ್ರಿಗೆ ಬೇಸಿಕ್ ಪೇಮೆಂಟ್ ಬಂದು 23,340 ರೂಪಾಯಿಂದ ಹಿಡಿದು ಮ್ಯಾಕ್ಸಿಮಮ್ 47,478 ರೂಪಾಯಿ ಇರುತ್ತೆ. ಆ್ಯನ್ಯುವಲ್ ಆಗಿ ನಿಮಗೆ 5,09,741 ರೂಪಾಯಿವರೆಗೂ ನಿಮಗೆ ಆ್ಯನ್ಯುವಲ್ ಆಗಿ ಪೇಮೆಂಟ್ ಅನ್ನೋದು ಇರುತ್ತೆ. ಇದು ನಿಮಗೆ 1 ಇಯರ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ 1 ಇಯರ್ ಕಾಂಟ್ರಾಕ್ಟ್ನ ಹುದ್ದೆ ಕೂಡ ಇದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನೀವು ಯಾರು ಅನ್ರಿಸರ್ವ್ ಕ್ಯಾಟಗರಿ ಇದೆ, ಜನರಲ್ ಆಗಿ OBC ಕ್ಯಾಟಗರಿಗೆ 600 ರೂಪಾಯಿ ಪ್ಲಸ್ GST ಅಂದರೆ ಟ್ಯಾಕ್ಸಸ್ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ರಿಸರ್ವ್ ಕ್ಯಾಟಗರಿ ಆದ EWS SC ST PWBD ಕ್ಯಾಟಗರಿಗೆ 300 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ನ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಹುದ್ದೆಗೆ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿರೋಂಥ ನಂಬರ್ ಅಥವಾ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಅನ್ನೋದು ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಅಪ್ಲೈ ಮಾಡಿದ್ದಾದಮೇಲೆ ಒಂದು ವೇಳೆ ಪೇಮೆಂಟ್ ಎಲ್ಲ ಸಕ್ಸಸ್ಫುಲ್ ಆಲ್ಮೋಸ್ಟ್ ಆಗಿಬಿಡುತ್ತೆ. ಒಂದು ವೇಳೆ ಆಗಲಿಲ್ಲಪ್ಪ ಅಂತಂದರೆ, ಅಂದರೆ ನೀವು ಪೇಮೆಂಟ್ನ ಪೇ ಮಾಡಿಬಿಟ್ಟಿರ್ತೀರ, ಬಟ್ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಕೂಡ ಪೇ ಆಗಿರುತ್ತೆ, ಬಟ್ ಇನ್ವಾಯ್ಸ್ನ ಅಂದರೆ ರಿಸಿಪ್ಟನ್ನು ನೀವು ಡ್ರಾ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ನೀವು ಇಲ್ಲಿ ಕಾಣಿಸ್ತೀರ ಅಂತ cont.rect@rice.com ಈ ಒಂದು ವೆಬ್ಸೈಟ್ ಅಥವಾ ಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ, ಅಥವಾ ನೀವು ಫೋಟೋನ ತೆಗೆದು ನೀವು ಕಳಿಸ್ಬೇಕಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ನೀವು ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.rice.com ಈ ಒಂದು ವೆಬ್ಸೈಟ್ನ ಮುಖಾಂತರ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮೊದಲಿಂದ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಬೇಕಾಗುವಂಥ ಡಾಕ್ಯುಮೆಂಟ್ನ ಅಪ್ಲೈ ಮಾಡುವ ಮೂಲಕ ಈ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡೋ ಸಮಯದಲ್ಲಿ ನಿಮಗೆ ನೆಸಸರಿ ಬೇಕಾಗಿರೋಂಥ ಡಾಕ್ಯುಮೆಂಟ್ ಬಂದು ಹೈಸ್ಕೂಲ್ ಅಂದರೆ 10th ಹಾಗೆ ನೆಕ್ಸ್ಟ್ ಎಜುಕೇಷನ್ ಮಾಡಿರೋವಂಥ ಸರ್ಟಿಫಿಕೇಟ್, ಹಾಗೆ ಸೆಮಿಸ್ಟರ್ ವೈಸ್ ನೀಡಬೇಕಾಗುತ್ತೆ. ಮತ್ತು ಪರ್ಸೆಂಟೇಜ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ನ ಕೂಡ ನೀಡಬೇಕಾಗುತ್ತೆ. ಹಾಗೆ ಯಾರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ EWS SC ST OBC PWBD ಕ್ಯಾಟಗರಿಯವರು ಕ್ಯಾಸ್ಟ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಹಾಗೆ ಐಡೆಂಟಿಟಿ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ನೀಡಬಹುದಾಗಿರುತ್ತೆ. ಹಾಗೆ ನಿಮ್ಮದು ಪ್ಯಾನ್ ಕಾರ್ಡ್ ಕೂಡ ನೀಡಬೇಕಾಗುತ್ತೆ. ಹಾಗೆ ಎಕ್ಸ್ಪೀರಿಯೆನ್ಸ್ ಮಾಡಿರೋವಂಥವ್ರದ್ದು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್, ಹಾಗೆ ಇನ್ನು ನೆಸಸರಿ ಬೇಕಾಗಿರೋಂಥ ಯಾವುದೇ ಇರೋಂಥ ಡಾಕ್ಯುಮೆಂಟ್ ಕೂಡ ನೀವು ನೀಡಬೇಕಾಗುತ್ತೆ. ಇನ್ನು ಅದ್ರ ಜೊತೆ ನೀವು ಇಂಟರ್ವ್ಯೂ ಸಮಯದಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಜೊತೆಗೆ ನಿಮಗೆ ಸೆಲ್ಫ್ ಅಟೆಸ್ಟ್ ಕಾಪಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ,
ಹಾಗೆ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ನೀಡಿರುವಂಥ ಅಷ್ಟು ಡಾಕ್ಯುಮೆಂಟ್ನ ಒಂದು ಕಾಪಿನ ತೊಗೊಳ್ಬೇಕಾಗಿರುತ್ತೆ. ಇನ್ನು ನಿಮಗೆ ರೈಟಿಂಗ್ ಟೆಸ್ಟ್ನ ಕಂಡಕ್ಟ್ ಮಾಡಲಾಗ್ತಿದ್ದು ನೆಕ್ಸ್ಟ್ ಇಯರ್ ಜನವರಿ 11ನೇ ತಾರೀಕು ಕಂಡಕ್ಟ್ ಮಾಡ್ತಾಯಿದ್ದು. ನಿಮಗೆ ದೆಹಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ, ಭುವನೇಶ್ವರ್, ಹೈದರಾಬಾದ್, ಬಿಲೈ, ಚೆನ್ನೈ, ಪಾಟ್ನಾ, ಲಕ್ನೋದಲ್ಲಿ ನಿಮಗೆ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗ್ತಿದೆ. ನಿಮಗೆ ಬೆಂಗಳೂರಲ್ಲಿ ಇಲ್ಲಿ ಏನು ಅನ್ನೋದನ್ನೆಲ್ಲ ನಿಮಗೆ ಆಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಇನ್ನು ನಿಮಗೆ ಟ್ರಾವೆಲಿಂಗ್ ಅಥವಾ ಬಸ್ಗೆ ಯಾವುದೇ ಅಲವೆನ್ಸ್ ಅನ್ನೋದು ನೀಡೋದಿಲ್ಲ. ಅಂದರೆ ಎಕ್ಸಾಮ್ಗಾಗಿರ್ಬೋದು ಅಥವಾ ಇಂಟರ್ವ್ಯೂಗಾಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿರ್ಬೋದು ನಿಮಗೆ ಯಾವುದೇ ಅಲವೆನ್ಸ್ ಅನ್ನೋದು ನೀಡೋದಿಲ್ಲ. ಸೊ ಇಷ್ಟಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಉದ್ಯೋಗ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ವೀಕ್ಷಿಸೋದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.